ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇರಾನ್ ಇಸ್ರೇಲ್ ಮೇಲೆ ಮಾಡಿದ ದಾಳಿ ಅಲ್ಲಿಗೆ ನಿಂತು ಹೋಗ್ಲಿ ಅಂತ ಜಗತ್ತು ಬಯಸ್ತಾ ಇದೆ. ಯಾಕೆಂದ್ರೆ ಈ ಸಂದರ್ಭದಲ್ಲಿ ಯುದ್ಧವನ್ನು ಮುಂದುವರಿಸೋದಕ್ಕೆ ಅಮೆರಿಕ ಆಗಲಿ ಅಥವಾ ಅದರ ಮಿತ್ರ ರಾಷ್ಟ್ರಗಳಾಗ್ಲಿ ಸಿದ್ಧ ಇಲ್ಲ. ಒಂದ್ ಕಡೆ ರಷ್ಯಾ ಹಾಗೂ ಯುಕ್ರೇನ್ ನಡುವಿನ ಯುದ್ಧಕ್ಕೆ ಬೇಕಾದ ಆಯುಧಗಳನ್ನು ಕೊಡೋ ನಿಟ್ಟಲ್ಲಿ ನ್ಯಾಟೋ ದೇಶಗಳು ನಿರತ ಆಗಿವೆ. ಅಮೆರಿಕ ಈ ವರ್ಷ ಚುನಾವಣೆಯ ಹೊಸ್ತಿಲಲ್ಲಿದೆ. ಹೀಗಾಗಿ ಈ ಯುದ್ಧದಲ್ಲಿ ಇಸ್ರೇಲಿನ ಯಹೂದಿಗಳ ಹಿತಾಸಕ್ತಿಯನ್ನು ಅವರು ಕಾಪಾಡಲೇಬೇಕಾಗುತ್ತೆ. ಸಂಪೂರ್ಣವಾಗಿ ಇಸ್ರೇಲ್ ಕಡೆಗೆ ಗಮನ ಕೊಡ್ತಾ ಹೋದ್ರೆ ಯುಕ್ರೇನ್ ರಷ್ಯಾ ವಿರುದ್ಧದ ಯುದ್ಧದಲ್ಲಿ ಸೋಲೊಪ್ಕೋಬೇಕಾಗುತ್ತೆ. ಹಾಗೇನಾದ್ರೂ ಆದ್ರೆ ಅಲ್ಲಿ ಅಕ್ಕಪಕ್ಕದ ಯುರೋಪಿಯನ್ ದೇಶಗಳು ಸಮಸ್ಯೆಗೆ ಸಿಲುಕೊಂಡ ಹಾಗಾಗತ್ತೆ. ಹಾಗಲ್ಲದೆ ಇಸ್ರೇಲ್ ಅನ್ನ ಇಲ್ಲಿ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿಬಿಟ್ರೆ ಅದರ ಪರಿಣಾಮ ಅಮೆರಿಕದ ಚುನಾವಣೆಗಳ ಮೇಲೆ ಆಗುತ್ತೆ. ಹೀಗಾಗಿ ಬಿಡೆನ್ ಈಗ ಅಡಕತ್ತರೆಯಲ್ಲಿ ಸಿಲುಕಿಕೊಂಡವರಂತೆ ಒದ್ದಾಡ್ತಾ ಇದ್ದಾರೆ. ಮತ್ತೊಂದ್ ಕಡೆ ಭಾರತದ ರಾಜಕಾರಣಿಗಳ ಹಾಗೇನೆ ಅಮೆರಿಕಾದಲ್ಲಿ ಕೂಡ ನಾನಿದ್ದಿದ್ರೆ ಹಿಂಗಾಗ್ತಾ ಇರಲಿಲ್ಲ ಅಂತ ಹೇಳೋ ಪ್ರವೃತ್ತಿ ಕೂಡ ಹೆಚ್ಚಾಗ್ತಾ ಇದೆ. ಅಮೆರಿಕದ ಅಧ್ಯಕ್ಷನಾಗಿ ನಾನು ಇದ್ದು ಬಿಟ್ಟಿದ್ರೆ ಇರಾನ್ ಇಸ್ರೇಲ್ ಮೇಲೆ ದಾಳಿ ಮಾಡೋದಕ್ಕೆ ನಾನು ಬಿಡ್ತಲೇ ಇರಲಿಲ್ಲ ಅಂತ ಟ್ರಂಪ್ ಹೇಳಿಕೊಂಡು ಬರ್ತಾ ಇದ್ದಾರೆ. ಇದು ಕೂಡ ಅಮೆರಿಕದಲ್ಲಿ ಈ ಬಾರಿ ರಿಪಬ್ಲಿಕನ್ನರ ಜನಪ್ರಿಯತೆಯನ್ನ ಹೆಚ್ಚು ಮಾಡಿ ಡೆಮೊಕ್ರೆಟಿಕ್ಕರಿಗೆ ಚುನಾವಣೆಯಲ್ಲಿ ಸಮಸ್ಯೆಯನ್ನು ಉಂಟು ಮಾಡೋ ಸಾಧ್ಯತೆ ಇರುತ್ತೆ. ಇನ್ನು ಇರಾನ್ ಇಸ್ರೇಲ್ ಮೇಲೆ ಶನಿವಾರ ನಡೆಸಿದ ದಾಳಿಯನ್ನ ಅಮೆರಿಕ, ಬ್ರಿಟನ್ ಸೇರಿದ ಹಾಗೆ G7 ದೇಶಗಳು ಖಂಡಿಸಿವೆ, ಇಸ್ರೇಲಿಗೆ ಬೆಂಬಲವನ್ನು ವ್ಯಕ್ತಪಡಿಸಿವೆ. ಮತ್ತೊಂದು ಕಡೆ ಈ ಸಂಘರ್ಷ ಇಲ್ಲಿಗೆ ನಿಂತು ಹೋಗ್ಲಿ ಅಂತ ರಷ್ಯಾ ಹೇಳಿದೆ. ಇಲ್ಲಿ ಇಸ್ರೇಲ್ ಹಾಗೂ ಇರಾನ್ ಸಂಘರ್ಷದಲ್ಲಿ ಅಮೆರಿಕ ಏನಾದರೂ ಮಧ್ಯಪ್ರವೇಶ ಮಾಡಿದ್ರೆ, ಇರಾನ್ ಮೇಲಿನ ದಾಳಿಗೆ ಅಮೆರಿಕ ಸಹಾಯ ಏನಾದರೂ ಮಾಡಿದ್ರೆ ನಾವು ಇರಾನ್ ಜೊತೆ ನಿಂತ್ಕೊಂಡು ಬಿಡ್ತೀವಿ ಅಂತ ರಷ್ಯಾ ಹೇಳಿರೋದು ಕೂಡ ಅಮೆರಿಕದ ತಲೆನೋವಿಗೆ ಕಾರಣ ಆಗ್ತಾ ಇದೆ. ಹೀಗಾಗಿನೇ ಇಸ್ರೇಲ್ ಅಧ್ಯಕ್ಷ ನೆತನ್ಯಾಹು ಜೊತೆ ಮಾತುಕತೆ ನಡೆಸಿರುವ ಬಿಡೆನ್ ಇರಾನ್ ಮೇಲೆ ಪ್ರತಿದಾಳಿ ಮಾಡೋದಕ್ಕೆ ಹೋಗಬೇಡಿ, ಇದು ಇಲ್ಲಿಗೆ ನಿಂತು ಹೋಗಲಿ ಅಂತ ಹೇಳಿದ್ದಾರೆ. ಹಾಗೆ ಪ್ರತಿದಾಳಿಗೆ ನಮ್ಮ ಬೆಂಬಲ ಕೂಡ ಇಲ್ಲ, ನಾವೇನಾದ್ರೂ ನಿಮ್ಮ ಮೇಲೆ ದಾಳಿ ಆಗದ ಹಾಗೆ ಕಾಪಾಡೋದಕ್ಕೆ ಮಾತ್ರ ಸೀಮಿತವಾಗಿರ್ತೀವಿ ಅನ್ನೋ ಮಾತನ್ನು ಕೂಡ ಬಿಡೆನ್ ನೆತನ್ಯಾಹುಗೆ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಇಲ್ಲಿ ಇಸ್ರೇಲ್ ಮತ್ತೆ ಇರಾನ್ ಮೇಲೆ ದಾಳಿಯನ್ನು ಮಾಡದೇ ಇದ್ರೆ ಇರಾನ್ ಸಿರಿಯಾದ ರಾಯಭಾರ ಕಚೇರಿಯ ಮೇಲಿನ ದಾಳಿಗೆ ಪ್ರತೀಕಾರ ಹೇಳಿದೀನಿ ಅನ್ನೋ ಸಣ್ಣ ತೃಪ್ತಿಯೊಂದಿಗೆ ತನ್ನ ನೇರ ದಾಳಿಯನ್ನ ಇಲ್ಲಿಗೆ ಮುಕ್ತಾಯ ಮಾಡಿಬಿಡಬಹುದು. ಇನ್ನು ಇಸ್ರೇಲ್ ಮೇಲೆ ಶನಿವಾರ ದಾಳಿ ನಡೆದ ನಂತರ ಅಲ್ಲಿನ ವಾರ್ ಕ್ಯಾಬಿನೆಟ್ ಸಭೆ ಸೇರಿದೆ. ಅವರು ಇರಾನ್ ಮೇಲೆ ಮತ್ತೊಂದು ಪ್ರತೀಕಾರಾತ್ಮಕ ದಾಳಿಯನ್ನ ಮಾಡಬೇಕು ಅನ್ನೋ ಬಗ್ಗೆ ಒಂದು ನಿರ್ಣಯವನ್ನ ಕೈಗೊಂಡಿದ್ದಾರೆ. ಆದರೆ ಯಾವಾಗ, ಹೇಗೆ, ಎಲ್ಲಿ ಆ ದಾಳಿಯನ್ನ ಮಾಡಬೇಕು ಅನ್ನೋ ಬಗ್ಗೆ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬರೋದಕ್ಕೆ ಸಾಧ್ಯ ಆಗಿಲ್ಲ. ಹೀಗಾಗಿ ಇಲ್ಲಿ ಇಸ್ರೇಲ್ ಪ್ರತಿದಾಳಿ ಮಾಡುವ ಸಾಧ್ಯತೆಗಳು ಕೂಡ ಇರುತ್ತವೆ. ಹಾಗೇನಾದ್ರೂ ಆದ್ರೆ ಈ ಸಂಘರ್ಷ ಇನ್ನಷ್ಟು ದಿನಗಳ ಕಾಲ ಮುಂದುವರಿಯುವ ಸಾಧ್ಯತೆ ಇರುತ್ತೆ. ಹಾಗಾದ್ರೆ ಇದನ್ನ ಪೂರ್ಣ ರೂಪದ ಯುದ್ಧವನ್ನಾಗಿ ಬದಲಿಸುವಷ್ಟು ಶಕ್ತಿ ಇರಾನ್ಗಿದೆಯಾ? ಇರಾನ್ನ ಸೇನಾ ಶಕ್ತಿ ಎಷ್ಟು? ಅವರ ಬಳಿ ಇರುವ ಆಯುಧಗಳ ಶಕ್ತಿ ಎಂಥದ್ದು ಅನ್ನೋ ಬಗ್ಗೆ ಕೂಡ ಇಲ್ಲೊಂದಷ್ಟು ಮಾಹಿತಿಯನ್ನ ನಾವು ನೋಡೋಣ. ಗೆಳೆಯರೆ, ಇರಾನ್ ಈ ಭಾಗದಲ್ಲಿ ತನ್ನ ಶಕ್ತಿಯನ್ನ ಹೆಚ್ಚು ಮಾಡಿಕೊಳ್ಳೋದಕ್ಕೆ ನಿರಂತರವಾಗಿ ಪ್ರಯತ್ನವನ್ನು ಪಡ್ತಾ ಇದೆ. ಇರಾನ್ ಅನ್ನೋದು ಒಂದು ಶಿಯಾ ದೇಶ, ಇಸ್ಲಾಮಿಕ್ ಕ್ರಾಂತಿಯ ಮೂಲಕ ಅಧಿಕಾರಕ್ಕೆ ಬಂದ ದೇಶ. ಹೀಗಾಗಿ ಇಡೀ ಮಧ್ಯಪ್ರಾಚ್ಯದಲ್ಲಿ ಶಿಯಾಗಳ ಶಕ್ತಿ ಹೆಚ್ಚಾಗಬೇಕು ಅನ್ನೋದರ ಜೊತೆಗೆ ಇಡೀ ಮಧ್ಯಪ್ರಾಚ್ಯದಲ್ಲಿ ಇಸ್ಲಾಮಿಕ್ ಕ್ರಾಂತಿ ಆಗಬೇಕು ಅಂತ ಕೂಡ ಇರಾನ್ ಬಯಸುತ್ತೆ. ಅದೇ ಕಾರಣಕ್ಕೆ ಅರಬ್ ದೇಶಗಳಲ್ಲಿನ ರಾಜ ಆಡಳಿತದ ವಿರುದ್ಧ ಈ ಹಿಂದೆ ಅರಬ್ ಸ್ಪ್ರಿಂಗ್ ಹೆಸರಿನ ಒಂದು ಕ್ರಾಂತಿ ಶುರುವಾಗೋದರ ಹಿಂದೆ ಕೂಡ ಇರಾನ್ನ ನೆರಳಿತ್ತು. ಅದನ್ನ ಅರಬರು ಮಟ್ಟ ಹಾಕಿದ್ರಾದ್ರೂ ಯಮನ್ನಲ್ಲಿ ಅದನ್ನ ನಿಯಂತ್ರಿಸುವುದಕ್ಕೆ ಸಾಧ್ಯವಾಗಲಿಲ್ಲ. ಅಲ್ಲಿನ ಸೌದಿ ಬೆಂಬಲಿತ ಸರ್ಕಾರದ ವಿರುದ್ಧ ಇರಾನ್ ಬೆಂಬಲಿತ ಶಿಯಾಗಳು ಒಂಡೆದ್ರು. ಅಲ್ಲಿ ಇವತ್ತಿಗೂ ಕೂಡ ಶಿಯಾ ಝೈದಿಗಳು ಹೌತಿ ಹೆಸರಿನ ಸಂಘಟನೆಯನ್ನ ಕಟ್ಟಿಕೊಂಡು ಯಮನ್ನಲ್ಲಿ ನಾಗರಿಕ ಯುದ್ಧಗಳಿಗೆ ಕಾರಣ ಆಗ್ತಾ ಇದ್ದಾರೆ. ಅಲ್ಲಿ ಹೌತಿಗಳಿಗೆ ಬೇಕಾದ ಎಲ್ಲ ನೆರವನ್ನ ಕೊಡ್ತಾ ಇರೋದು ಇರಾನ್. ಇನ್ನು ಇರಾನ್ ಮಧ್ಯಪ್ರಾಚ್ಯದ ದೊಡ್ಡಣ್ಣ ಆಗಬೇಕು ಅಂತ ಬಯಸುತ್ತೆ. ಹಾಗೆ ನೋಡಿದ್ರೆ ಜಗತ್ತಿನ ಒಟ್ಟು ಮುಸ್ಲಿಂ ಜನಸಂಖ್ಯೆ ಏನಿದೆ ಅದರಲ್ಲಿ ಅತಿ ಹೆಚ್ಚು ಇರೋದು ಸುನ್ನಿ ಮುಸ್ಲಿಮರು. ಜಗತ್ತಿನಾದ್ಯಂತ ಅವರು ಸುಮಾರು 1.7 ಬಿಲಿಯನ್ ನಷ್ಟಿದ್ದಾರೆ ಅಂತ ಹೇಳಲಾಗುತ್ತೆ. ಹಾಗೆ ಶಿಯಾ ಮುಸ್ಲಿಮರ ಸಂಖ್ಯೆ 180ರಿಂದ 230 ಮಿಲಿಯನ್ ನಷ್ಟಿದೆ. ಅವರು ಹೆಚ್ಚಿರೋದು ಇರಾನ್ನಲ್ಲಿ. ಅಲ್ಲಿ 90% ಶಿಯಾಗಳಿದ್ದಾರೆ. ಇನ್ನುಳಿದ ಹಾಗೆ ಲೆಬನಾನ್, ಯಮನ್, ಬಹ್ರೈನ್, ಇರಾಕ್, ಸೌದಿ ಅರೇಬಿಯಾ, ಕುವೈತ್, ಒಮನ್ ಮತ್ತು UAE ಹಾಗೂ ಕತಾರ್ಗಳಲ್ಲಿ ಕೂಡ ಶಿಯಾ ಮುಸ್ಲಿಮರಿದ್ದಾರೆ. ಆ ಪೈಕಿ ಇರಾಕ್ ಮತ್ತು ಬಹ್ರೈನ್ಗಳಲ್ಲಿ 35% ಶಿಯಾ ಮುಸ್ಲಿಮರಿದ್ರೆ ಇನ್ನುಳಿದ ಅರಬ್ ದೇಶಗಳಲ್ಲಿ ಅವರ ಸಂಖ್ಯೆ 10ರಿಂದ 12% ಮಾತ್ರ. ಹೀಗಾಗಿ ಎಲ್ಲೆಲ್ಲಿ ಶಿಯಾಗಳು ಹೆಚ್ಚಿದಾರೋ ಅಲ್ಲೆಲ್ಲ ತನ್ನ ಪ್ರಾಬಲ್ಯವನ್ನ ಹೆಚ್ಚು ಮಾಡ್ಕೋಬೇಕು. ಶಿಯಾ ಆಡಳಿತಗಾರರು ಅಲ್ಲಿ ಅಧಿಕಾರಕ್ಕೆ ಬರುವ ಹಾಗೆ ನೋಡ್ಕೋಬೇಕು ಮತ್ತು ಆ ಮೂಲಕ ಆ ಭಾಗದಲ್ಲಿ ಸುನ್ನಿಗಳಷ್ಟೇ ಪ್ರಾಬಲ್ಯವನ್ನ ಸಾಧಿಸಿ ಸೌದಿ ಅರೇಬಿಯಾದ ವಿರುದ್ಧ ದೊಡ್ಡ ಶಕ್ತಿಯಾಗಿ ಬೆಳಿಬೇಕು ಅಂತ ಇರಾನ್ ಬಯಸುತ್ತೆ. ಸೊ ಇರಾನ್ ಮತ್ತು ಸೌದಿ ಎರಡೂ ಕೂಡ ಹಾವು ಮುಂಗುಸಿಗಳ ಥರ ಅಧಿಕಾರಕ್ಕಾಗಿ ಕಿತ್ತಾಡ್ತಾ ಇವೆ. ಮೊನ್ನೆ ಇವರಿಬ್ಬರ ನಡುವೆ ಒಂದು ಪ್ಯಾಚ್ ಹಾಕೋದಕ್ಕೆ ಚೈನಾ ಪ್ರಯತ್ನ ಪಡ್ತಾ ಇದ್ರು, ಅದಕ್ಕಂಥ ಯಶಸ್ಸೇನು ಕಾಣ್ತಾ ಇಲ್ಲ. ಇನ್ನು ಇಲ್ಲಿ ಸೌದಿ ಹಾಗೂ ಇರಾನ್ ಎರಡೂ ಕೂಡ ಆರ್ಥಿಕವಾಗಿ ಪೆಟ್ರೋಲಿಯಂ ಮೇಲೆ ಆಧಾರ
ಆಧಾರಪಟ್ಟ ದೇಶಗಳು. ಸೌದಿ ತನ್ನ ಸೇನಾ ಶಕ್ತಿಗಾಗಿ ಅಮೆರಿಕಾದ ಮೇಲೆ ಡಿಪೆಂಡ್ ಆಗಿದೆ. ಸೌದಿಯ ಬತ್ತಳಿಕೆಯನ್ನ ಅಮೆರಿಕ ತುಂಬಿಸ್ತಾ ಇರೋದ್ರಿಂದ ಅವರು ಒಂದು ಸ್ವಲ್ಪ ನಿರುಮ್ಮಳವಾಗಿದ್ದಾರೆ. ಆದರೆ ಇರಾನ್ ಹಾಗಲ್ಲ. ಇರಾನ್ ತನ್ನ ಸೇನಾ ಶಕ್ತಿಯನ್ನ ಹೆಚ್ಚು ಮಾಡ್ಕೊಳ್ಳೋ ಕಡೆಗೆ ಹೆಚ್ಚು ಒತ್ತು ಕೊಡ್ತಾ ಇದೆ. ಅವರು ಎಷ್ಟು ಬುದ್ಧಿವಂತರು ಅಂದ್ರೆ ಒಂದ್ ಕಡೆ ಸೇನಾ ಶಕ್ತಿಯನ್ನು ಹೆಚ್ಚು ಮಾಡ್ಕೊಂಡಿದ್ದಾರೆ, ಹಾಗೆ ಮತ್ತೊಂದು ಕಡೆ ಪ್ರಾಕ್ಸಿ ವಾರ್ ಮಾಡೋದಕ್ಕೆ ಬೇಕಾದ ಭಯೋತ್ಪಾದಕ ಸಂಘಟನೆಗಳನ್ನು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಸಾಕೊಂಡಿದ್ದಾರೆ. ಹೀಗಾಗಿ ಇರಾನ್ ಈ ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಸಶಕ್ತವಾಗಿ ಕಾಣ್ತಾ ಇದೆ. ಈ ಹಿಂದೆ ಪಾಕಿಸ್ತಾನದ ಅಣು ಪಿತಾಮಹ ಅನ್ನಿಸ್ಕೊಂಡಿದ್ದ ಅಬ್ದುಲ್ ಖಾದಿರ್ ಖಾನ್ ಅಣು ತಂತ್ರಜ್ಞಾನವನ್ನ ಹೊರಗೆ ಮಾರಾಟ ಮಾಡಿಕೊಂಡ ಅನ್ನೋ ಆರೋಪ ಬಂತಲ್ಲ, ಆತ ಅದನ್ನು ಮಾರಿದ್ದು ಇರಾನ್ಗೆ. ಇರಾನ್ ಈ ಭಾಗದಲ್ಲಿ ಅಣುಶಕ್ತ ದೇಶ ಆಗೋ ಸಿದ್ಧತೆಗಳನ್ನು ಮಾಡ್ತಾ ಇದೆ. ಅಕಸ್ಮಾತ್ ಹಾಗೇನಾದರೂ ಆದರೆ ಖೊಮೇನಿ ಅನ್ನೋ ಸರ್ವೋಚ್ಚ ನಾಯಕ ಇಡೀ ಮಧ್ಯಪ್ರಾಚ್ಯಕ್ಕೆ ಆತಂಕಕಾರಿಯಾಗಿ ಬಿಡ್ತಾನೆ ಅಂತ ಇಡೀ ಅರಬ್ ಹಾಗೂ ಇಸ್ರೇಲ್ಗಳು ಭಾವಿಸುತ್ತವೆ. ಅಮೆರಿಕ ಸೇರಿದ ಹಾಗೆ ಬಹುತೇಕ ಎಲ್ಲ ದೇಶಗಳು ಕೂಡ ಇರಾನ್ ಅಣುಶಕ್ತ ಆಗುವುದನ್ನು ವಿರೋಧಿಸ್ತಾ ಇವೆ. ಇನ್ನು ಇಸ್ರೇಲ್ ಮೇಲೆ ಈಗ ಯುದ್ಧ ಮಾಡೋದಕ್ಕೆ ಹೋಗ್ತಾ ಇದೆ ಅಲ್ವಾ ಇರಾನ್, ಅದರ ಸೇನಾ ಶಕ್ತಿ ಎಷ್ಟು ಗೆಳೆಯರೆ? ಇರಾನ್ನಲ್ಲಿ ಇಸ್ಲಾಮಿಕ್ ಕ್ರಾಂತಿ ಆದ ನಂತರ ಅದರ ಸರ್ವೋಚ್ಚ ನಾಯಕ ಖೊಮೇನಿ ಅಂದ್ರೆ ಅಯಾತುಲ್ಲಾ ರುಹುಲ್ಲಾ ಖೊಮೇನಿ ಅಂದ್ರೆ ಮೊದಲ ಸರ್ವಾಧಿಕಾರಿ ಖೊಮೇನಿ ಇರಾನ್ಗೆ ಒಂದು ಸಶಕ್ತ ಸೇನೆಯನ್ನು ರೂಪಿಸ್ತಾನೆ. ಅದರ ಜೊತೆಗೆ ಅಲ್ಲಿ ರೆವಲ್ಯೂಷನರಿ ಗಾರ್ಡ್ಸ್ ಹಾಗೂ ಖುದ್ಸ್ ಕೋರ್ ಅನ್ನೋ ಇನ್ನಿತರ 2 ಪ್ರತ್ಯೇಕ ಹಾಗೂ ಸಮಾನಾಂತರ ಸೇನಾಪಡೆಗಳ ರಚನೆ ಕೂಡ ಆಗುತ್ತೆ. ಈ ರೆವಲ್ಯೂಷನರಿ ಗಾರ್ಡ್ಸ್ ಹಾಗೂ ಖುದ್ಸ್ ಪಡೆಗಳು ಇರಾನಿನ ಒಳಗೆ ಹಾಗೂ ಹೊರಗೆ ಕೆಲಸ ಮಾಡುತ್ತವೆ. ಅಕ್ಕಪಕ್ಕದ ದೇಶಗಳಲ್ಲಿನ ಭಯೋತ್ಪಾದಕ ಚಟುವಟಿಕೆಗಳನ್ನು ನೋಡಿಕೊಳ್ಳುವುದು, ಅವರಿಗೆ ಬೇಕಾದ ಸಹಾಯ ಮಾಡುವುದು, ದೇಶದ ಹೊರಭಾಗದಲ್ಲಿ ಇಂಟೆಲಿಜೆನ್ಸ್ ಸಂಗ್ರಹ ಮಾಡುವುದು, ಕೌಂಟರ್ ಇಂಟೆಲಿಜೆನ್ಸ್ ಮಾಡುವುದು, ಇದೆಲ್ಲವನ್ನ ಕೂಡ ಖುದ್ಸ್ ನೋಡಿಕೊಳ್ಳುತ್ತೆ. ಇನ್ನು ಅಲ್ಲಿನ ಒಟ್ಟು ಸೇನಾ ಶಕ್ತಿಯ ವಿಷಯಕ್ಕೆ ನಾವು ಬಂದ್ರೆ ಇರಾನ್ನಲ್ಲಿ ಸುಮಾರು 5 ಲಕ್ಷ ತರಬೇತಿ ಪಡೆದ ಸೈನಿಕರ ಪಡೆ ಇದೆ. ಹಾಗೆ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ಸ್ಗೆ ಸೇರಿದ 2 ಲಕ್ಷ ಪ್ಯಾರಾಮಿಲಿಟರಿ ಪಡೆಗಳಿವೆ. ಜೊತೆಗೆ 1.25 ಲಕ್ಷ ಭೂಸೇನೆ, ನೌಕಾಪಡೆ ಹಾಗೂ ವಾಯುಪಡೆಯ ಯೋಧರು ಕೂಡ ಇದ್ದಾರೆ. ಇದರಲ್ಲಿ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ಸ್ ಹಾಗೂ ಖುದ್ಸ್ 2 ಪಡೆಗಳು ನೇರವಾಗಿ ಇರಾನಿನ ಸರ್ವೋಚ್ಚ ನಾಯಕ ಅಯಾತುಲ್ಲಾ ಖೊಮೇನಿಗೆ ವರದಿಯನ್ನ ಮಾಡಿಕೊಳ್ಳುತ್ತವೆ. ಇವುಗಳನ್ನ ಅಲ್ಲಿ ವಿಶೇಷ ಪಡೆಗಳು ಅಂತ ಕನ್ಸಿಡರ್ ಮಾಡ್ತಾರೆ. ಇನ್ನು ಆಯುಧ ಶಕ್ತಿಯ ವಿಷಯಕ್ಕೆ ಬಂದ್ರೆ ಇರಾನ್ ಡ್ರೋನ್ ತಂತ್ರಜ್ಞಾನದಲ್ಲಿ ಮಧ್ಯಪ್ರಾಚ್ಯದ ಬೇರೆಲ್ಲ ಮುಸ್ಲಿಂ ದೇಶಗಳಿಗಿಂತ ಸಾಕಷ್ಟು ಮುಂದಿದೆ. ಮೊನ್ನೆ ರಷ್ಯಾ ಯುಕ್ರೇನ್ ಯುದ್ಧದ ಸಂದರ್ಭದಲ್ಲಿ ರಷ್ಯಾಗೆ ಕೂಡ ಸಾಕಷ್ಟು ಶಾಹಿದ್ ಡ್ರೋನ್ಗಳನ್ನ ಇರಾನ್ ಸರಬರಾಜು ಮಾಡಿತು ಮತ್ತು ಯುಕ್ರೇನ್ ಮೇಲಿನ ರಷ್ಯಾದ ದಾಳಿಗೆ ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡಿದ್ದು ಇದೇ ಶಾಹಿದ್ ಡ್ರೋನ್ಗಳು. ಹಾಗೆ ಇರಾನ್ ಕ್ರೂಸ್ ಹಾಗೂ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಕೂಡ ತಯಾರು ಮಾಡಿಟ್ಕೊಂಡಿದೆ. ಅವರ ಬಳಿ ಶಹಾಬ್ 1 ಸೇರಿದ ಹಾಗೆ ಸಾಕಷ್ಟು ಶಾರ್ಟ್ ಮತ್ತು ಮೀಡಿಯಂ ರೇಂಜ್ ಮಿಸೈಲ್ಗಳಿವೆ. ಈ ಶಹಾಬ್ ಸುಮಾರು 300 ಕಿಲೋಮೀಟರ್ ಹಾರುವ ಸಾಮರ್ಥ್ಯವನ್ನು ಹೊಂದಿದೆ. ಹಾಗೆ ಜೋಲ್ಫಾಗರ್ ಅನ್ನೋ ಮೀಡಿಯಂ ರೇಂಜ್ ಮಿಸೈಲ್ 700 ಕಿಲೋಮೀಟರ್ ಸಾಮರ್ಥ್ಯವನ್ನು ಹೊಂದಿದೆ. ಶಹಾಬ್ 3 800 ರಿಂದ 1000 ಕಿಲೋಮೀಟರ್ಗಳಷ್ಟು ರೇಂಜ್ ಅನ್ನ ಹೊಂದಿದೆ. ಇನ್ನು ಎಮಾದ್ 1 ಅನ್ನೋ ಮಿಸೈಲ್ ಇನ್ನು ಪರೀಕ್ಷಾ ಹಂತದಲ್ಲಿದೆ. ಅದು 2000 ಕಿಲೋಮೀಟರ್ ವರೆಗೆ ರೇಂಜ್ ಅನ್ನು ಮುಟ್ಟುತ್ತೆ ಅಂತ ಹೇಳಲಾಗ್ತಾ ಇದೆ. ಹಾಗೆ ಸೇಜಿಲ್ ಕೂಡ 1.5 ರಿಂದ 2000 ಕಿಲೋಮೀಟರ್ಗಳಷ್ಟು ರೇಂಜ್ ಅನ್ನು ಹೊಂದಿದೆ. ಇನ್ನು ಇರಾನ್ ಬಳಿ KH-55 ಹೆಸರಿನ ಕ್ರೂಸ್ ಮಿಸೈಲ್ಗಳಿವೆ. ಇವು ಸೋವಿಯತ್ ಕಾಲದ ರಷ್ಯಾ ನಿರ್ಮಿತ ಮಿಸೈಲ್ಗಳು. ಈ KH-55 ನ್ಯೂಕ್ಲಿಯರ್ ವಾರ್ ಹೆಡ್ ಅನ್ನ ಹೊತ್ತೊಯ್ಯುವ ಸಾಮರ್ಥ್ಯವನ್ನು ಹೊಂದಿದ್ದು 2.5 ರಿಂದ 3000 ಕಿಲೋಮೀಟರ್ಗಳಷ್ಟು ರೇಂಜ್ ಅನ್ನ ಇದು ಹೊಂದಿದೆ. ಇನ್ನು ಖಾಲಿದ್ ಫರ್ಜಾ ಹೆಸರಿನ ಅಡ್ವಾನ್ಸ್ಡ್ ಆಂಟಿಶಿಪ್ ಮಿಸೈಲ್ಗಳು ಕೂಡ ಇರಾನ್ ಬಳಿ ಇವೆ. ಇವುಗಳ ರೇಂಜ್ 300 ಕಿಲೋಮೀಟರ್. ಹಾಗೆ 1 ಟನ್ ಅಷ್ಟು ವಾರ್ ಹೆಡ್ ಅನ್ನ ಈ ಮಿಸೈಲ್ಗಳು ಹೊತ್ತೊಯ್ಯುತ್ತವೆ. ಇನ್ನು ಮೊನ್ನೆ ಶನಿವಾರ ರಾತ್ರಿಯ ದಾಳಿಯಲ್ಲಿ ಕೂಡ ಇರಾನ್ ಸುಮಾರು 331 ಪ್ರಾಜೆಕ್ಟೈಲ್ಗಳನ್ನು ಇಸ್ರೇಲ್ ವಿರುದ್ಧ ಹಾರಿಸಿದೆ. ಅದರಲ್ಲಿ 120 ಬ್ಯಾಲಿಸ್ಟಿಕ್ ಮಿಸೈಲ್ಗಳಿವೆ, 30 ಕ್ರೂಸ್ ಮಿಸೈಲ್ಗಳು ಹಾಗೂ ಸುಮಾರು 180 ಡ್ರೋನ್ಗಳನ್ನು ಇಸ್ರೇಲ್ ಮೇಲಿನ ದಾಳಿಗೆ ಬಳಕೆ ಮಾಡಿದೆ. ಇಲ್ಲಿ ಕೂಡ ಇರಾನ್ ಬಳಕೆ ಮಾಡಿರುವುದು ಯುಕ್ರೇನ್ ವಿರುದ್ಧ ಬಳಸೋದಕ್ಕೆ ರಷ್ಯಾಗೆ ಕೊಟ್ಟಿತ್ತಲ್ಲ ಅದೇ ಶಾಹಿದ್ ಡ್ರೋನ್ಗಳನ್ನು. ಇನ್ನು ಗೆಳೆಯರೆ, ಇಲ್ಲಿ ಇರಾನ್ ಇಸ್ರೇಲ್ ಮೇಲೆ ಪರಿಣಾಮಕಾರಿಯಾಗಿ ದಾಳಿ ಮಾಡೋದಕ್ಕಿರೋ ದೊಡ್ಡ ಸಮಸ್ಯೆ ಏನು ಗೊತ್ತಾ? 2 ದೇಶಗಳ ನಡುವಿನ ದೂರ. ಇಲ್ಲಿ ನೋಡಿ, ಇದು ಇರಾನ್, ಇದು ಇಸ್ರೇಲ್. ಇರಾನ್ ಎಲ್ಲಿಂದಲೇ ತನ್ನ ಮಿಸೈಲ್ ಅಥವಾ ಡ್ರೋನ್ ಲಾಂಚ್ ಮಾಡಿದ್ರು ಕೂಡ ಅದು 2-3 ದೇಶಗಳನ್ನ ಹಾರಿ ಬಂದು ಇಸ್ರೇಲ್ ಮೇಲೆ ಬೀಳಬೇಕು. ಅಂದ್ರೆ 2-3 ದೇಶಗಳ ಏರ್ ಸ್ಪೇಸ್ ಅನ್ನು ಅದು ಉಲ್ಲಂಘನೆ ಮಾಡಿ ಬರಬೇಕು. ಇಲ್ಲಿ ಇರಾಕ್, ಜೋರ್ಡಾನ್, ಸೌದಿ ಅರೇಬಿಯಾ, ಜೋರ್ಡಾನ್ ಅಥವಾ ಸಿರಿಯಾ, ಲೆಬನಾನ್ಗಳನ್ನ ದಾಟದೆ ಇರಾನಿನ ಯಾವ ಮಿಸೈಲು ಕೂಡ ಇಸ್ರೇಲ್ಗೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಈ 2 ದೇಶಗಳ ನಡುವಿನ ದೂರ ಇದೆಯಲ್ಲ, ಇದು ತುಂಬಾ ಕಡಿಮೆ ಅಂದ್ರೂ ಕೂಡ 620 ಮೈಲಿ ಅಂದ್ರೆ ಸುಮಾರು 1000 ಕಿಲೋಮೀಟರ್ಗಳಷ್ಟಿದೆ.
ಹೀಗಾಗಿ ಇರಾನಿನ ಡ್ರೋನ್ಗಳು ಗಂಟೆಗೆ 185 ಕಿಲೋಮೀಟರ್ ಪ್ರಯಾಣ ಮಾಡೋದ್ರಿಂದ ಅವರು ಇರಾನ್ನಿಂದ ಇಸ್ರೇಲ್ಗೆ ಬರೋದಕ್ಕೆ 7-8 ಗಂಟೆಗಳಷ್ಟು ಸಮಯ ಬೇಕಾಗುತ್ತೆ. ಇನ್ನು ಶಾರ್ಟ್ ರೇಂಜ್ ಮಿಸೈಲ್ಗಳಂತೂ ಬರೋ ಚಾನ್ಸೇ ಇಲ್ಲ. ಅವುಗಳನ್ನ ಬಳಸಬೇಕು ಅಂದ್ರೆ ಇರಾನ್ ಆ ಮಿಸೈಲ್ಗಳನ್ನ ಲೆಬನಾನ್ನ ಹೆಜ್ಬುಲ್ಲಾಗಳ ಮೂಲಕ ಅಥವಾ ಗಾಜಾದ ಹಮಾಸ್ ಉಗ್ರರ ಮೂಲಕ ಬಳಕೆ ಮಾಡಬೇಕಾಗುತ್ತೆ. ಇನ್ನು ಕ್ರೂಸ್ ಮಿಸೈಲ್ಗಳು ಗಂಟೆಗೆ 700ರಿಂದ 800 ಕಿಲೋಮೀಟರ್ ವೇಗವನ್ನು ಹೊಂದಿವೆ. ಅವು ಕೂಡ ಇರಾನ್ನಿಂದ ಬರಬೇಕು ಅಂದ್ರೆ ಕನಿಷ್ಠ ಅಂದ್ರೂ 1.5-1.5 ಗಂಟೆಗಳಷ್ಟು ಸಮಯವನ್ನು ತಗೊಳ್ಳುತ್ತವೆ. ಇನ್ನು ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಕೂಡ ಇರಾನ್ ಬಳಕೆ ಮಾಡಿದೆ. ಅವು ಅತ್ಯಂತ ವೇಗವಾಗಿ ಬಂದು ದಾಳಿ ಮಾಡೋ ಸಾಮರ್ಥ್ಯವನ್ನು ಹೊಂದಿವೆ ಮತ್ತು ಆ ಮಿಸೈಲ್ಗಳ ವಿರುದ್ಧ ಇಸ್ರೇಲ್ ಕೂಡ ತನ್ನ ಆರೋ 3 ಏರ್ ಡಿಫೆನ್ಸ್ ಅನ್ನು ಬಳಕೆ ಮಾಡಿದೆ. ಈ ಆರೋ 3 ಅನ್ನೋದು ಅಟ್ಮಾಸ್ಫಿಯರ್ನ ಆಚೆ ಇರಾನ್ ಮಿಸೈಲ್ಗಳನ್ನು ಹೊಡೆದು ಹಾಕತ್ತೆ. ಹೀಗಾಗಿನೇ ಇರಾನ್ ಇಸ್ರೇಲ್ ಮೇಲೆ ಪ್ರಯೋಗ ಮಾಡಿದ 99% ಮಿಸೈಲ್ ಹಾಗೂ ಡ್ರೋನ್ಗಳು ಇಸ್ರೇಲ್ ಅನ್ನ ಪ್ರವೇಶ ಮಾಡುವ ಮೊದಲೇ ಹೊಡೆದು ಹಾಕಲ್ಪಟ್ಟಿವೆ. ಒಂದಷ್ಟನ್ನ ಜೋರ್ಡಾನ್ ತನ್ನ ವಾಯು ಪ್ರದೇಶ ಪ್ರವೇಶ ಮಾಡಿದ ಕೂಡಲೇ ನಿಷ್ಕ್ರಿಯಗೊಳಿಸಿದೆ. ಒಂದಷ್ಟು ಬ್ಯಾಲಿಸ್ಟಿಕ್ ಮಿಸೈಲಿನ ಅವಶೇಷಗಳು ಬಂದು ಇಸ್ರೇಲ್ ನಲ್ಲಿ ಬಿದ್ದಿರೋದು ಬಿಟ್ರೆ ಬೇರಿನ್ಯಾವ ಮಿಸೈಲ್ ಡ್ರೋನ್ ಕೂಡ ಇಸ್ರೇಲ್ ನಲ್ಲಿ ಯಾವ ನಷ್ಟವನ್ನು ಉಂಟು ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಬ್ಯಾಲಿಸ್ಟಿಕ್ ಮಿಸೈಲ್ಗಳ ದಾಳಿಯ ಕಾರಣದಿಂದ ಸುಮಾರು 12 ಮಂದಿಗೆ ಗಾಯಗಳಾಗಿವೆ ಅಂತ ಹೇಳ್ತಾ ಇದ್ದಾರೆ. ಅಂತೂ ಇಸ್ರೇಲಿನ ಆಕಾಶದಲ್ಲಿ ಇರಾನ್ ದೀಪಾವಳಿಯ ದೃಶ್ಯವನ್ನ ಸೃಷ್ಟಿ ಮಾಡಿದೆ. ಆತಂಕ ಉಂಟಾಗೋದಕ್ಕೆ ಕಾರಣ ಅಂತೂ ಆಗಿದೆ. ಗೆಳೆಯರೆ, ಇಲ್ಲಿ ಇಸ್ರೇಲಿನ ಆಯುಧ ಶಕ್ತಿಯ ಮುಂದೆ ಇರಾನ್ ತುಂಬಾನೇ ಶಕ್ತಿಶಾಲಿಯಾಗಿ ಕಾಣಿಸ್ಕೊಳ್ಳೋದಿಲ್ಲ. ಅದರ ಜೊತೆಗೆ ಇಸ್ರೇಲ್ಗೆ ರಕ್ಷಣೆ ಕೊಡೋದಕ್ಕೆ ಅಲ್ಲಿ ಅಮೆರಿಕ, ಬ್ರಿಟನ್ಗಳು ಕೂಡ ತಮ್ಮ ನೌಕೆಗಳನ್ನ ತಂದು ನಿಲ್ಲಿಸಿವೆ. ಇನ್ನು ಜೋರ್ಡಾನ್, ಇರಾಕ್, ಸಿರಿಯಾಗಳಲ್ಲಿನ ಅಮೆರಿಕ ಪಡೆಗಳು ಇರಾನ್ ದಾಳಿಯನ್ನು ತಡೆಯುವ ನಿಟ್ಟಲ್ಲಿ ಕೆಲಸ ಮಾಡುತ್ತವೆ. ಹೀಗಾಗಿ ಇರಾನ್ ದಾಳಿ ಅಂಥ ಪರಿಣಾಮಕಾರಿ ಅನಿಸೋದಿಲ್ಲ. ಇಲ್ಲಿ ಇಸ್ರೇಲ್ ಇರಾನಿನ ಸೇನಾಧಿಕಾರಿಗಳನ್ನ ಡಮಾಸ್ಕಸ್ನ ರಾಯಭಾರ ಕಚೇರಿಯ ಮೇಲೆ ವಾಯುದಾಳಿ ಮಾಡಿ ಕೊಂದು ಹಾಕ್ತು. ಅದಕ್ಕೆ ಪ್ರತೀಕಾರವಾಗಿ ಇರಾನ್ ಮಾಡಿದ ದಾಳಿಯಿಂದ ಇಸ್ರೇಲಿಗೆ ಅಂಥ ನಷ್ಟ ಏನೂ ಆಗಿಲ್ಲ. ಹೀಗಾಗಿ ಇರಾನಿನ ಈಗೋ ತೃಪ್ತಿ ಆಯಿತು ಅಂದುಕೊಂಡು ಇಸ್ರೇಲ್ ಇದನ್ನ ಇಲ್ಲಿಗೆ ನಿಲ್ಲಿಸಿಬಿಟ್ರೆ ಮಧ್ಯಪ್ರಾಚ್ಯದ ಸಂಘರ್ಷಕ್ಕೊಂದು ತಾತ್ಕಾಲಿಕ ತೆರೆ ಬೀಳಬಹುದು. ಹಾಗಲ್ಲದೆ ಇಸ್ರೇಲ್ ಮತ್ತೆ ದಾಳಿ ಮಾಡಿದ್ರೆ ಅದರಲ್ಲಿ ಅಮೆರಿಕ ಕೂಡ ಭಾಗಿಯಾದ್ರೆ ಇದು ತೀವ್ರ ಸ್ವರೂಪಕ್ಕೆ ಹೋಗುತ್ತೆ. ಇಲ್ಲಿ ರಷ್ಯಾ, ಚೈನಾಗಳು ಕೂಡ ಆಟ ಕಟ್ಟೋದಕ್ಕೆ ಶುರು ಮಾಡುತ್ತವೆ. ಇನ್ನು ಇರಾನ್ ಹೆಜ್ಬುಲ್ಲಾ, ಹೌತಿ ಹಾಗೂ ಹಮಾಸ್ ಮೂಲಕ ಕೂಡ ದಾಳಿಯನ್ನು ತೀವ್ರಗೊಳಿಸುತ್ತೆ. ಹಾಗೆ ಪಾಕಿಸ್ತಾನದ ಇರಾನ್ ಗಡಿಯಲ್ಲಿ ಅಮೆರಿಕ ಚಿತಾವಣೆ ಮಾಡುತ್ತೆ. ಇದು ಇಡೀ ಮಧ್ಯಪ್ರಾಚ್ಯ ಕದಳಿ ಹೋಗೋದಕ್ಕೆ ಕಾರಣ ಆಗುತ್ತೆ ಮತ್ತು ತೈಲ ಬೆಲೆ ಏರಿಕೆಗೆ ಇದು ಕಾರಣ ಆಗುತ್ತೆ. ಇದರಿಂದ ಜನಜೀವನ ಅಸ್ತವ್ಯಸ್ತವಾಗುವ ಹಾಗಂತೂ ಇದು ಮಾಡುತ್ತೆ. ಇದು ಗೆಳೆಯರೆ ಇರಾನ್ನ ಸೇನಾ ಶಕ್ತಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.